ಕೆಲವೊಮ್ಮೆ ಮಾರ್ಕೆಟ್ ಬಿದ್ದಾಗ ಸ್ಟಾಕ್ಸ್ ರೈಸ್ ಆದ್ರೆ ಏನಾಗುತ್ತೆ? ಎಕ್ಸಾಕ್ಟ್ಲಿ ಇವಾಗ ನಾನು ಏನ್ ನೋಡ್ತಾ ಇದೀವೋ ಅದೇ ಆಗೋದು. ಬ್ರೇಕ್ಔಟ್ಸ್ ಇನ್ ದ ಮಿಡಲ್ ಆಫ್ ಅ ವೀಕ್ ಮಾರ್ಕೆಟ್. ವೆಲ್ಕಮ್ ಟು ದ ವೀಕ್ಲಿ ಬ್ರೇಕ್ಔಟ್ ಸೀರೀಸ್. ಇವತ್ತು ನಾವು ದೀರ್ಘ ಸ್ತಬ್ಧದ ನಂತರ ಬ್ರೇಕ್ಔಟ್ ಕೊಟ್ಟಿರುವಂತಹ 3 ಸ್ಟಾಕ್ಸ್ ನ ಬಗ್ಗೆ ಮಾತಾಡೋಣ. ಇವತ್ತಿನ ಫಸ್ಟ್ ಸ್ಟಾಕ್ ಲುಮೆಕ್ಸ್ ಆಟೋ ಟೆಕ್ನಾಲಜೀಸ್ ಲಿಮಿಟೆಡ್. ಈ ಸ್ಟಾಕ್ ಜೂನ್ 2025ರಿಂದ ಅಪ್ ಟ್ರೆಂಡ್ ನಲ್ಲಿದೆ ಅಂಡ್ ರೀಸೆಂಟ್ಲಿ 1250 ಲೆವೆಲ್ ನಲ್ಲಿ ಸ್ತಬ್ಧ ಆಗಿದೆ. ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಮಾಡಿ ಅದನ್ನ ಸಕ್ಸಸ್ಫುಲಿ ರೀಸೆಟ್ ಕೂಡ ಮಾಡಿದೆ. ಬಟ್ ಇಲ್ಲೊಂದು ವಿಷಯ, ಒಂದು ವೇಳೆ ಈ ಸ್ಟಾಕ್ ಏನಾದ್ರೂ 1090ಕ್ಕಿಂತ ಕೆಳಗೆ ಬಿದ್ರೆ ಬ್ರೇಕ್ಔಟ್ ಇನ್ವ್ಯಾಲಿಡ್ ಆಗುತ್ತೆ. ಈಗ ನಮ್ಮ ಸೆಕೆಂಡ್ ಸ್ಟಾಕ್ V2 ರಿಟೇಲ್ ಲಿಮಿಟೆಡ್. ಫೆಬ್ರವರಿ 2025ರಿಂದ ಈ ಸ್ಟಾಕ್ 2000 ಲೆವೆಲ್ಸ್ ನಲ್ಲಿ ಸ್ತಬ್ಧವಾಗಿತ್ತು. ಹಲವು ದಿನಗಳ ಸೈಡ್ ವೇ ಆಕ್ಷನ್ ನಂತರ ಕೆಲವು ವಾರ ಈ ಸ್ಟಾಕ್ ಸ್ಟ್ರಾಂಗ್ ವಾಲ್ಯೂಮ್ ನೊಂದಿಗೆ ಬ್ರೇಕ್ಔಟ್ ಕೊಡ್ತು. ಸ್ಟಾಕ್ 1900 ಲೆವೆಲ್ಸ್ಗಿಂತ ಮೇಲಿದ್ದಾಗ ಈ ಬುಲ್ಲಿಶ್ ಟ್ರೆಂಡ್ ವ್ಯಾಲಿಡ್ ಇರುತ್ತೆ. ಈಗ ನಮ್ಮ ಲಾಸ್ಟ್ ಸ್ಟಾಕ್ ಬ್ಲಾಕ್ ಬಕ್ ಲಿಮಿಟೆಡ್ ಆರ್ ಜಿಂಕಾ ಲಾಜಿಸ್ಟಿಕ್ಸ್ ಸೊಲ್ಯೂಷನ್ಸ್ ಲಿಮಿಟೆಡ್. IPO ನಂತರ ಈ ಸ್ಟಾಕ್ ರ್ಯಾಪಿಡ್ ಆಗಿ ಏರ್ತು. ಡಿಸೆಂಬರ್ 2024ರಿಂದ ಸ್ಥಿರವಾಗಿತ್ತು. ಆಗಸ್ಟ್ ನಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ನೊಂದಿಗೆ ಬ್ರೇಕ್ಔಟ್ ಆಯಿತು. ಈಗ ಫ್ಲಾಟ್ ಪ್ಯಾಟರ್ನ್ ಬ್ರೇಕ್ಔಟ್ ಆಯಿತು. ಆದರೆ 602ಕ್ಕಿಂತ ಕೆಳಗೆ ಹೋದ್ರೆ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಈ 3 ಸ್ಟಾಕ್ಗಳು ಈ ವಾರದ ಬ್ರೇಕ್ಔಟ್ ಸ್ಟಾಕ್ಗಳು. ಯಾವ ಸ್ಟಾಕ್ಸ್ ನಿಮಗೆ ಬ್ರೇಕ್ಔಟ್ ಆಗ್ತಾ ಇದೆ, ಬ್ರೇಕ್ಔಟ್ ನೀಡ್ತಾ ಇದೆ ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡಿ.